ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಕೆಂಗಣ್ಣಿಗೆ ಜಮೀರ್ ಅಹ್ಮದ್ ಈಗಾಗಲೇ ಗುರಿಯಾಗಿದ್ದಾರೆ. ಹಾಗಾಗಿನೇ ಯಾಕೆ ಬೇಕಪ್ಪ ಜಾಸ್ತಿ ಮಾತಾಡಿ, ಇನ್ನೇನು ಆಗೋದು ಬೇಡ, ಮೊದಲೇ ಕುರ್ಚಿ ಅಲ್ಲಾಡ್ತಾ ಇದೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ, ಹಂಗಾಗಿ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು ಒಳ್ಳೇದು ಈ ವಿಚಾರದಿಂದ ಅಂತ ಸೈಲೆಂಟ್ ಆಗಿನೇ ಇದಾರಂತೆ. ಈಗ ಜಬ್ಬಾರ್ ಆಯ್ತು, ನಸೀರ್ ಆಯ್ತು, ಈಗ ನೆಕ್ಸ್ಟ್ ಸರದಿ ಯಾರದ್ದು? ಹಾಗಾದ್ರೆ ಜಮೀರ್ ಅಹ್ಮದ್ಗೆ ಶುರುವಾಗಿದೆ ದಾವಣಗೆರೆ ದಕ್ಷಿಣ ಟೆನ್ಷನ್. ಜಮೀರ್ ಅಹ್ಮದ್ ಪಾಲಿಗೆ ದಾವಣಗೆರೆ ಗೆದ್ರು ಕಷ್ಟ, ಸೋತ್ರು ಕಷ್ಟ ಅನ್ನುವಂತ ಪರಿಸ್ಥಿತಿ. ಕಾಂಗ್ರೆಸ್ ಸೋತ್ರೆ ಸೋಲಿನ ಹಣೆ ಪಟ್ಟಿ ಕಟ್ಟಿಕೊಳ್ಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಕಾಂಗ್ರೆಸ್ ಸೋತ್ರೆ ಜಮೀರ್ ಸಚಿವ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಕಾಂಗ್ರೆಸ್ ಗೆದ್ರೆ ಜಮೀರ್ಗೆ ಮುಸ್ಲಿಂ ನಾಯಕತ್ವಕ್ಕೆ ತಪ್ಪೋ ಆತಂಕ, ಅಥವಾ ಜಮೀರ್ ಅವರು ಮುಸ್ಲಿಂ ನಾಯಕತ್ವವನ್ನು ವಹಿಸಿದ್ದಾರೆ, ಮುಸ್ಲಿಮರು ಜಮೀರ್ ಅವರ ಮಾತನ್ನ ಕೇಳ್ತಾರೆ ಅನ್ನೋ ಮಾತು ಇಷ್ಟು ದಿನಗಳ ಕಾಲ ಇತ್ತಲ್ಲ, ಅದೆಲ್ಲ ಒಂದ್ ಕಡೆ ಸುಳ್ಳು ಅಂತ ಆಗೋಗ್ಬಿಡುತ್ತೆ. ಕಾಂಗ್ರೆಸ್ ಗೆದ್ದರೆ ಜಮೀರ್ಗೆ ಮುಸ್ಲಿಂ ನಾಯಕತ್ವ ಕೈ ತಪ್ಪೋ ಆತಂಕ ಇದೆ. ಜಮೀರ್ ಅವರು ಬರ್ದೇನೆ ನೋಡಿದ್ರ ನಾವು ಹೆಂಗ್ ಗೆಲ್ಲಿಸ್ಕೊಂಡ್ ಬಂದ್ವಿ ಅಂತ ಉಳಿದಂತ ಮುಸ್ಲಿಂ ನಾಯಕರು ತೊಡೆ ತಟ್ತಾರೆ, ಎದೆ ತಟ್ಕೊಂಡು ಹೇಳ್ತಾರೆ, ಜಮೀರ್ ಅಹ್ಮದ್ ಖಾನ್ ಅವರು ನಮ್ಮ ನಾಯಕ ಅಲ್ಲ ಅಂತ ಹೇಳುವಂತ ಜನ ಕೂಡ ಇದ್ದಾರೆ ಕಾಂಗ್ರೆಸ್ ಇನ್ನು ಮುಸ್ಲಿಂ ಸಮುದಾಯದಲ್ಲಿ. ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ ಇತರ ಮುಸ್ಲಿಂ ಮುಖಂಡರು. ಅವರು ಗೆಲುವಿನ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾರೆ. ಈ ಕ್ರೆಡಿಟ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಿಸ್ ಆಗುತ್ತೆ. ಆದ್ದರಿಂದ ಜಮೀರ್ ಇಲ್ಲದಿದ್ರು ಬೇರೆ ನಾಯಕರಿಂದ ಗೆದ್ವಿ ಅನ್ನೋ ಸಂದೇಶ ಹೊರಗೆ ಬರುತ್ತೆ. ಸೋತ್ರೆ ಜಮೀರ್ ಬಂಡಾಯದಿಂದಲೇ ಸೋತಿದ್ದು ಅನ್ನೋ ಹಣೆಪಟ್ಟಿ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಟಾನಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ಟಾನಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ನಸೀರ್ ಆಯ್ತು, ಮತ್ತೊಬ್ಬ ಮುಖಂಡ ಆಯ್ತು. ಅದಾದ ನಂತರ ಈಗ ಯಾರು ಸರದಿ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ಏನ್ ನಡೀತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರಾಮ್, ದಾವಣಗೆರೆ ಉಪಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ನಾಯಕರ ಮಧ್ಯೆ ಇದೀಗ ವಾರ್ ಶುರುವಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮರ್ಥ್ ಶಾಮ್ನೂರ್ ಇವರು ವಿರುದ್ಧ ಪಕ್ಷದಲ್ಲೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರು, ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸಲಿಕ್ಕೆ ಷಡ್ಯಂತ್ರವನ್ನು ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರುಗಳೇ ಕೆಪಿಸಿಸಿ ಕಚೇರಿಯಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟ ಬಳಿಕ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಹತ್ವದಾದಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಈಗಾಗಲೇ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು, ಆ ರಾಜೀನಾಮೆ ಸ್ವೀಕೃತ ಆಗಿರುವಂಥದ್ದು. ಇನ್ನೊಂದು ಕಡೆ ಎಐಸಿಸಿ ಸೂಚನೆ ಮೇರೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಸೀರ್ ಅಹ್ಮದ್ ಅವರಿಗೆ ರಾಜೀನಾಮೆಯನ್ನು ಕೊಡುವಂತೆ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬೇಡಿ ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಸೀರ್ ಅಹ್ಮದ್ ಅವರು ಸಹ ಅವರ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ಆದರೆ ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಚೇರಿ ಇವತ್ತು ಬೆಳಗ್ಗೆ ನಜೀರ್ ಅಹ್ಮದ್ ಅವರ ವಿಚಾರದಲ್ಲಿ ಹೊರಡಿಸತಕ್ಕಂಥ ಆದೇಶ ಏನಿತ್ತು, ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಹೊರಡಿಸಿದಂಥ ಆದೇಶವನ್ನು ಹಿಂಪಡೆದು ಅವರಿಗೆ ಆ ಸ್ಥಾನದಿಂದ ಕೋಕನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಸಹ ದಾವಣಗೆರೆ ಉಪಚುನಾವಣೆ ವಿಚಾರದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು ಮತ್ತು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು ಮತ್ತು ಪಕ್ಷದ ಅಭ್ಯರ್ಥಿಯ ಪರವಾಗಿ ಸಮರ್ಥಕವಾಗಿ ಪ್ರಚಾರವನ್ನು ಮಾಡದಿರೋ ವಿಚಾರವಾಗಿ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇವೆ ಅನ್ನೋ ಒಂದು ಹೇಳಿ ಎಐಸಿಸಿಗೆ ಒಂದು ವರದಿ ಸಲ್ಲಿಕೆಯಾಗಿದೆ. ಆ ವರದಿಯಲ್ಲೂ ಸಹ ಜಮೀರ್ ಅಹ್ಮದ್ ಅವರ ಹೆಸರು ಸಹ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂಥದ್ದು. ಈ ವಿಚಾರದ ಬಗ್ಗೆಯೂ ಸಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಕ್ರಮಗಳು ಆಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆನೂ ಸಹ ಸ್ಪಷ್ಟಪಡಿಸಿರುವಂಥದ್ದು, ನಾನು ಸ್ಥಳೀಯ ಮುಖಂಡರುಗಳು ಅಂದರೆ ದಾವಣಗೆರೆಯ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳಿಂದನೂ ಸಹ ಚುನಾವಣೆಯಲ್ಲಿ ಏನೆಲ್ಲ ಚಟುವಟಿಕೆಗಳಾಗಿವೆ ಅನ್ನೋದನ್ನು ವರದಿಯನ್ನು ತರಿಸ್ಕೊತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಆ ವರದಿಯಲ್ಲಿ ಏನಾದರೂ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಪ್ರಸ್ತಾಪವಾದರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ತಲೆದಂಡ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಇಬ್ಬರು ಮುಸ್ಲಿಂ ಪ್ರಭಾವಿ ನಾಯಕರುಗಳ ತಲೆದಂಡ ಆಗಿರುವಂಥದ್ದು, ಇನ್ನೊಂದು ಕಡೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಸ್ಥಾನಕ್ಕೂ ಸಹ ಈಗ ಕುತ್ತು ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚು ಸಮಯ ಅವರ ಜೊತೆಗೆ ಚರ್ಚೆಯನ್ನು ಮಾಡದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಂದು ಸಂಜೆಯೂ ಸಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ
ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ಸಿಎಂ ಸಿದ್ದರಾಮಯ್ಯನವರು ಅಂತರವನ್ನು ಕಾಯ್ದುಕೊಳ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಎಷ್ಟೇ ಪರಮಾಪ್ತರಾಗಿದ್ದರೂ ಸಹ ಅವರ ಪರವಾಗಿ ವಕಾಲತ್ತನ್ನು ವಹಿಸಿ ಮಾತನಾಡಿದರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಹ ಇದೀಗ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.